ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಯಾವ್ಯಾವ ಬ್ಲೌಸ್ಗೆ ಅಳತೆಗೆ ನಾವು ಎಷ್ಟೆಷ್ಟು ಲೈನಿಂಗ್ನ ತಗೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇದನ್ನು ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇವಾಗ ನಾರ್ಮಲಾಗಿ ಚಿಕ್ಕ ಅಳತೆ ಬ್ಲೌಸ್ಗೆಲ್ಲ ನೀವು ಅಷ್ಟೊಂದು ಲೈನಿಂಗ್ ತಗೊಂಡು ಕಟ್ ಮಾಡ್ತು ಅಂತಂದರೆ ಸುಮ್ಮನೆ ಲೈನಿಂಗ್ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಆಮೇಲೆ ಇನ್ನೊಬ್ರು ಏನನ್ನು ಹೇಳ್ತಾರೆ ಗೊತ್ತಾ, ಎಲ್ಲದಕ್ಕೂ ಕೂಡ 1 ಮೀಟರ್ ಲೈನಿಂಗ್ ಬೇಕು ಅಂತ ಹೇಳ್ತಾರೆ. ಸೊ 1 ಮೀಟರ್ ಲೈನಿಂಗ್ಗೆ ನೀವು ನಾರ್ಮಲಾಗಿ 5 ಮೀಟರ್ 10 ಮೀಟರ್ ಆ ರೀತಿ ತೊಗೊಂಡ್ರೆ ಕಡಿಮೆ ಬೀಳುತ್ತೆ. ಸೊ 28 25 ಆ ರೀತಿ ಬೀಳುತ್ತೆ 1 ಮೀಟರ್ ಕಾಟನ್ ಲೈನಿಂಗ್ಗೆ. ಬಟ್ ಏನಾಗುತ್ತೆ ಅಂತಂದರೆ, ನೀವು ನಾರ್ಮಲಾಗಿ 1 ಮೀಟರ್ ಸಪ್ರೇಟ್ ಕಟ್ ಮಾಡಿಸ್ಕೊಳ್ತೀರಾ ಅಂತಂದರೆ 1 ಮೀಟರ್ಗೆ 40ರಿಂದ 45 ರೂಪಾಯಿನ ತಗೋತಾರೆ. ಸೊ ಇಲ್ಲಿ ನಮ್ಮ ಕಡೆ ಬಂದು 1 ಮೀಟರ್ಗೆ ಬಂದು 45 ರೂಪಾಯಿನ ತಗೊಳ್ತಾರೆ. ಈ ರೀತಿ ನೀವು ಕಟಿಂಗ್ ಮಾಡಿ ನೀವು ಎಲ್ಲ ಬ್ಲೌಸ್ಗೂ ಹಾಕ್ತು ಅಂತಂದರೆ ನಿಮಗೆ ಅಷ್ಟು ವರ್ತ್ ಇರೋದಿಲ್ಲ ಅಲ್ವಾ. ಹಾಗಾಗಿ ಆಮೇಲೆ ಸುಮ್ಮನೆ ವೇಸ್ಟ್ ಕೂಡ ಆಗುತ್ತೆ. ಇಷ್ಟೊಂದು ಕಡಿಮೆ ಬಟ್ಟೆಗೆಲ್ಲ ನೀವು 1 ಮೀಟರ್ ಲೈನಿಂಗ್ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವ್ಯಾವ ಅಳತೆಗೆ ಇದನ್ನು ನನಗೆ ಕಮೆಂಟಲ್ಲಿ ಕೇಳಿದರು, ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಲೈನಿಂಗ್ ತಗೋಬೇಕು ನೋಡ್ಕೊಳ್ಳಿ, ಅಷ್ಟೇ ತಗೊಳ್ಳಿ ಸಾಕು. ಎಕ್ಸ್ಟ್ರಾ ಏನಕ್ಕೆ ತಗೊಳ್ತೀರಾ, ಯಾಕಂತಂದರೆ ನೀವು ಒಂದು 5 ಮೀಟರ್ 10 ಮೀಟರ್ ಆ ರೀತಿ ಲೈನಿಂಗ್ನ ತಗೊಂಡಿರ್ತೀರ ಅಂದ್ಕೊಳ್ಳಿ. ಸೊ ಎಕ್ಸ್ಟ್ರಾ ತಂದಿರೋದನ್ನೆಲ್ಲ ಏನಕ್ಕೆ ಕಟ್ ಮಾಡಿ ವೇಸ್ಟ್ ಮಾಡ್ತೀರಾ ಅಲ್ವಾ. ಸೊ ಇವತ್ತು ಪೂರ್ತಿಯಾಗಿ ನಾನು ಹೇಳ್ಕೊಡ್ತೀನಿ ಎಲ್ಲ ಅಳತೆಗೂ ಕೂಡ ಎಷ್ಟು ಲೈನಿಂಗ್ನ ತಗೋಬೇಕು. ಹಾಗೆಯೇ ನಾನು ಇಷ್ಟೇ ತಗೊಂಡು ಕಟ್ ಮಾಡ್ಕೊಳ್ಳೋದು, ಹಾಗಾಗಿ ಅದನ್ನು ನಾನು ನಿಮಗೆ ಕೂಡ ಹೇಳ್ಕೊಡ್ತೀನಿ. ಸೊ 28 ಎದೆ ಸುತ್ತಳತೆ ಹಾಗೂ 30 ಹಾಗೂ 32. ಸೊ ಇಷ್ಟು ಎದೆ ಸುತ್ತಳತೆಗೆ ನೀವು 70 ಸೆಂಟಿಮೀಟರ್ ಲೈನಿಂಗ್ ಸಾಕು. ಸೊ ಇಷ್ಟು ಎದೆ ಸುತ್ತಳತೆ 28 30 32 ಎದೆ ಸುತ್ತಳತೆಗೆಲ್ಲ ನಿಮಗೆ 70 ಸೆಂಟಿಮೀಟರ್ ಲೈನಿಂಗ್ ಸಾಕಾಗುತ್ತೆ. ಹಾಗೆ ಕರೆಕ್ಟಾಗಿ ಕೂಡ ಬರುತ್ತೆ. ಹಾಗೆಯೇ 34 36 38 ಎದೆ ಸುತ್ತಳತೆಗೆ, ಸೊ ಇದಿಷ್ಟು ಎದೆ ಸುತ್ತಳತೆಗೆ ನಮಗೆ 80 ಸೆಂಟಿಮೀಟರ್ ಲೈನಿಂಗ್ ಬೇಕು. ಇದು 34 ಎದೆ ಸುತ್ತಳತೆಗೆ 75 ಆದರೆ ಸಾಕು. ಸೊ ನೋಡಿ, 34 ಎದೆ ಸುತ್ತಳತೆಗೆ 75 ತಗೊಳ್ಳಿ ಸಾಕು. ಇನ್ನು 36 38ಕ್ಕೆ ನೀವು 80 ಸೆಂಟಿಮೀಟರ್ ಲೈನಿಂಗ್ ತಗೊಳ್ಳಿ. ಇದರಲ್ಲೂ ಕೂಡ ಉಳ್ಕೊಳ್ಳುತ್ತೆ, ಬಟ್ ಸ್ಲೀವ್ಸ್ ಜಾಯಿಂಟ್ ಬರೋದು ಬೇಡ ಅಂತಂದ್ಬಿಟ್ಟು ನಾನು 80 ಸೆಂಟಿಮೀಟರ್ ಹೇಳ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲಿ 34 36ಕ್ಕೂ ಕೂಡ 75 ಸೆಂಟಿಮೀಟರ್ ಲೈನಿಂಗ್ನೇ ತಗೊಳ್ತೀನಿ. ಏನಾದರೂ ಅವರು ಹೈಟ್ ಜಾಸ್ತಿ ಇದ್ದಾರೆ ಅಂತಂದರೆ 80 ಸೆಂಟಿಮೀಟರ್ ಬೇಕಾಗುತ್ತೆ. ಯಾಕಂತಂದರೆ ನಮಗೆ ಸೊಂಟದ ಹತ್ರ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇನ್ನು 5 ಸೆಂಟಿಮೀಟರ್ ಏನೋ ಅಲ್ವಾ, 80 ಸೆಂಟಿಮೀಟರ್ನ ತಗೊಳ್ಳಿ. ಹಾಗೆಯೇ 42 ಸೆಂಟಿಮೀಟರ್ಗೆ ನಿಮಗೆ 42 ಸೈಜ್ಗೆ ನಿಮಗೆ ಇದು ಬಂದು 90 ಸೆಂಟಿಮೀಟರ್ ಲೈನಿಂಗ್ ಬೇಕು. ಈ 40 ಸೈಜ್ ಅವ್ರಿಗೂ ನಾನು ಒಬ್ಬೊಬ್ಬರಿಗೆ 80 ಸೆಂಟಿಮೀಟರ್ ಲೈನಿಂಗಲ್ಲೇ ಕಟ್ ಮಾಡ್ತೀನಿ. ಸೊ ಒಂದು ಸಲ ಫ್ರಂಟು ಬ್ಯಾಕು ಉದ್ದನ ನೋಡ್ಕೊಂಡ್ಬಿಡಿ. ಅದೇನಾದರೂ ಕರೆಕ್ಟಾಗಿತ್ತು ಅಂತಂದರೆ ಸ್ಲೀವ್ಸ್ಗೆ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಅಷ್ಟೇ, ಇನ್ನೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸ್ಲೀವ್ಸ್ಗೆ ಜಾಯಿಂಟಿಂಗ್ ಬರೋದಕ್ಕೂ ಬಟ್ಟೆ ಕೂಡ ಅಲ್ಲೇ ಸಾಕಾಗುತ್ತೆ ನಿಮಗೆ, ಅದು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ 40 42ಕ್ಕೆಲ್ಲ 90 ಸೆಂಟಿಮೀಟರ್ ಲೈನಿಂಗ್ ತಗೊಳ್ಳಿ, ಇಲ್ಲ 85 ತಗೊಂಡ್ರೂ ಕೂಡ ಸಾಕಾಗುತ್ತೆ. ಹಾಗೆಯೇ 44 ಹಾಗೆ 46 ಇದಕ್ಕೂ ಕೂಡ ಅಷ್ಟೇ 90 ಸೆಂಟಿಮೀಟರ್ ಲೈನಿಂಗ್ ಸಾಕಾಗುತ್ತೆ. ಹಾಗೆಯೇ 48 50 ಎದೆ ಸುತ್ತಳತೆ ಬ್ಲೌಸ್ಗೆ ನಿಮಗೆ ಆವಾಗ 1 ಮೀಟರ್ ಬೇಕು. ಸೊ ಇಲ್ಲಿ ಇದಿಷ್ಟಕ್ಕೆ 1 ಮೀಟರ್ ಬೇಕು. ಇವಾಗ ಇದು ಲೈನಿಂಗ್ ಬ್ಲೌಸ್ದಾಯಿತು. ಲೈನಿಂಗ್ ಬ್ಲೌಸ್ಗೆ ನಿಮಗೆ ತಗೊಂಡಾಗ ನಿಮಗೆ ಇದಿಷ್ಟು ಲೈನಿಂಗ್ ಬೇಕು. ಸೊ ಅದನ್ನು ಕೂಡ ಕೇಳಿದ್ರಿ ಅಲ್ವಾ, ನಾರ್ಮಲಾಗಿ ಪೀಸ್ ತೊಗೊಂಡ್ರೆ ಎಷ್ಟು ಬೇಕು, ಹಾಗೆಯೇ ಲೈನಿಂಗ್ ಬ್ಲೌಸ್ಗಾದರೆ ಎಷ್ಟು ಬೇಕು ಅಂತ. ಸೊ ಇದಿಷ್ಟು ಅಳತೆ ಬಂದು ನೀವು ಲೈನಿಂಗ್ ಬ್ಲೌಸ್ ಏನಾದರೂ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಇದಿಷ್ಟು ನಿಮಗೆ ಅಳತೆ ಬೇಕಾಗುತ್ತೆ. ಸೊ ಹಾಗೆಯೇ ನೀವು ಸಾದಾ ಬ್ಲೌಸ್ನ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ತೀರಾ, ಇವಾಗಂತೂ ಕಲಂಕಾರಿ ಬ್ಲೌಸ್ಗಳೆಲ್ಲ ಬಂದುಬಿಟ್ಟಿದೆ ಅಲ್ವಾ. ಈ ರೀತಿ ಸಾದಾ ಬ್ಲೌಸ್ಗೆ ಏನಾದರೂ ಸ್ಟಿಚ್ ಮಾಡ್ತೀರಾ ಅಂತಂದರೆ ಇವಾಗ 28 30 ಸೈಜ್ಗೆ ನಿಮಗೆ ಸಾದಾ ಬ್ಲೌಸ್ಗಾದರೂ ಕೂಡ 75 ಸೆಂಟಿಮೀಟರ್ ಬಟ್ಟೆ ಸಾಕಾಗುತ್ತೆ. ಸೊ ನಾರ್ಮಲಾಗಿ ಬಟ್ಟೆ ತಗೊಳ್ಳೋರಾದರೆ 32 34 36 ಸೈಜ್ಗೆ ನಿಮಗೆ 80 ಸೆಂಟಿಮೀಟರ್ ಲೈನಿಂಗ್ ಬೇಕಾಗುತ್ತೆ. ಹಾಗೆಯೇ 38 40 ಇನ್ನು 42 ಇದಕ್ಕೆ ನಿಮಗೆ 1 ಮೀಟರ್ ಲೈನಿಂಗ್ ಬೇಕು. ಸೊ ಖಂಡಿತವಾಗ್ಲೂ ಕೂಡ ಇದಕ್ಕೆ 1 ಮೀಟರ್ ಲೈನಿಂಗ್ ಬೇಕು. ಇಲ್ಲಾಂತಂದರೆ ನಿಮಗೆ ಬೆಲ್ಟ್ ಪಟ್ಟಿ ಹತ್ರ ಬೇರೆ ಪೀಸ್ ಬರುತ್ತೆ, ಹಾಗೆಯೇ ನೆಕ್ ಬುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಸಾಕಾಗೋದಿಲ್ಲ, ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದಕ್ಕಂತೂ 1 ಮೀಟರ್ ಬೇಕಲೇಬೇಕು, 1 ಮೀಟರ್ ಲೈನಿಂಗ್ ಬೇಕು. ಸೊ 44 46 ಸೈಜ್ಗೆ ನಿಮಗೆ 110 ಬೇಕಾಗುತ್ತೆ. 1 ಮೀಟರ್ 10 ಸೆಂಟಿಮೀಟರ್ ಲೈನಿಂಗ್ ಬೇಕಾಗುತ್ತೆ ಇದಕ್ಕೆ. ಸೊ 44 46 ಎದೆ ಸುತ್ತಳತೆಗೆ 110 ಬೇಕು. ಹಾಗೆಯೇ 48 50 ಎದೆ ಸುತ್ತಳತೆಗೆಲ್ಲ ನಿಮಗೆ ಸಾದಾ ಬ್ಲೌಸ್ಗಾದರೆ 1.5 ಮೀಟರ್ ಬೇಕಾಗುತ್ತೆ.
ಸೊ 1.5 ಮೀಟರ್ ಆದರೆ ನಿಮಗೆ ಯಾವುದೇ ರೀತಿ ಎಲ್ಲೂ ಕೂಡ ಆಮೇಲೆ ಒಂದೊಂದು ಬ್ಲೌಸ್ ಪೀಸ್ ಏನಾಗಿರುತ್ತೆ ಗೊತ್ತಾ, ಉದ್ದ ಲೆಂತ್ ಜಾಸ್ತಿ ಇರುತ್ತೆ, ಅಗಲ ಕಡಿಮೆ ಇರುತ್ತೆ, ಆ ರೀತಿ ಎಲ್ಲ ಪೀಸ್ಗಳಿರುತ್ತೆ. ಆ ರೀತಿ ಪೀಸ್ಗಳೇನಾದರೂ ಇತ್ತು ಅಂತಂದರೆ ಫಸ್ಟು ಬ್ಲೌಸ್ ಪೀಸ್ಗಳನ್ನ ನೋಡ್ಕೊಳ್ಳಿ. ಉದ್ದ ಏನಾದರೂ ಕಡಿಮೆ ಇತ್ತು ಅಂತಂದರೆ ಒಂದು 5 ಸೆಂಟಿಮೀಟರ್ ಜಾಸ್ತಿನೇ ತಗೊಳ್ಳೋದಕ್ಕೆ ಹೇಳಿ. ಯಾಕೆ ಗೊತ್ತಾ, ನೀವು ಯಾವುದೇ ಒಂದು ಸಾದಾ ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ ಅಂತಂದರೂ ಪ್ರತಿಯೊಬ್ಬರು ಕೂಡ 1 ಮೀಟರ್ ತೊಗೊಂಡ್ರೂ ನಡೆಯುತ್ತೆ. ಈ ಅಳತೆ ಮಾತ್ರ ನಿಮಗೆ 75-80 ಕೊಟ್ಟರು ನಡೆಯುತ್ತೆ. ಬಟ್ ಇನ್ನೆಲ್ಲ ಅಳತೆಗೂ ಕೂಡ 1 ಮೀಟರ್ ಲೈನಿಂಗ್ ಅನ್ನೋದು, 1 ಮೀಟರ್ ಬಟ್ಟೆ ಅನ್ನೋದು ಬೇಕಲೇಬೇಕು. ಯಾಕಂತಂದರೆ ಅಲ್ಲಿ ನಾವು ಪೈಪಿಂಗ್ ಹಾಕೋದಕ್ಕೂ ಕೂಡ ಬೇಕಾಗುತ್ತೆ. ಹಾಗೆಯೇ ಬೆಲ್ಟ್ ಪಟ್ಟಿನ ಡಬಲ್ ಹಾಕಬೇಕು, ಎರಡೆರಡು ಹಾಕ್ಬೇಕಲ್ವ ಬೆಲ್ಟ್ ಪಟ್ಟಿಗೆ. ಸೊ ಅದಕ್ಕೂ ಕೂಡ ಬೇಕು, ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೂ ಕೂಡ ಬೇಕು. ಪ್ರತಿಯೊಂದು ಕೂಡ ಆ ಪೀಸಲ್ಲೇ ನಾವು ತಗೊಳ್ಬೇಕಾಗಿರೋದ್ರಿಂದ ನಮಗೆ ಸಾದಾ ಬ್ಲೌಸ್ಗೆ ಖಂಡಿತವಾಗ್ಲೂ ಕೂಡ ಇದಿಷ್ಟು ನಮಗೆ ಬೇಕಾಗಿರುತ್ತೆ. ಈ ರೀತಿ ಇಟ್ಕೊಂಡು ನೀವು ಲೈನಿಂಗ್ನ ತಗೋಬೋದು. ಸುಮ್ಮನೆ ತಗೊಂಡು ಲೈನಿಂಗ್ನ ವೇಸ್ಟ್ ಮಾಡೋದಕ್ಕಿಂತ ಬೆಟರ್ ಅಂದರೆ ನೀವು ಈ ರೀತಿ ಲೈನಿಂಗ್ನ ತಗೊಳ್ಳಿ. ಹಾಗೆಯೇ ನೀವೇನಾದರೂ ಲೈನಿಂಗ್ನ ಅಂಗಡಿಲಿ ತರ್ತೀರಾ ಅಂತಂದರೆ ನೀವು ಏನು ಮಾಡಿ ಅಂತಂದರೆ ಒಂದು 5 ಮೀಟ್ರಲ್ಲಿ, ಸೊ ಇವಾಗ ಒಂದು 5 ಮೀಟರ್ ಲೈನಿಂಗು ಎಲ್ಲ ಕಲರ್ದು ನಿಮಗೆ ಮೇಯ್ನು ರೆಡ್ ಕಲರು, ಬ್ಲೂ ಕಲರು, ಹಾಗೆಯೇ ಪರ್ಪಲ್ ಕಲರ್ದು, ಸೊ ಅವು ನಾರ್ಮಲಾಗಿ ಮೆರೂನ್ ಕಲರ್, ಹಾಗೆ ಡಾರ್ಕ್ ಮೆರೂನು ಮತ್ತು ಪಿಂಕ್ ಕಲರು, ಪಿಂಕಲ್ಲಿ 2-3 ಶೇಡ್ ಬರುತ್ತೆ ನೋಡಿ, ಆ ರೀತಿ ಪಿಂಕ್ ಕಲರ್, ಅದನ್ನೆಲ್ಲ ಮೇನ್ ಕಲರ್ ಯಾವ್ಯಾವ್ದಿದೆ ಅಲ್ವಾ ಅದನ್ನು ಒಂದು 5 ಮೀಟ್ರ್ ತಗೊಳ್ಳಿ. ಸೊ 5 ಮೀಟ್ರ್ ತಗೊಂಡ್ರೆ ಇವಾಗ 30 ರೂಪಾಯಿ ನನಗೆ ಲೆಕ್ಕ ಹಾಕಿದ್ರು ಕೂಡ 5 ಮೀಟ್ರಿಗೆ ಎಷ್ಟಾಗುತ್ತೆ, 150 ರೂಪಾಯಿ ಆಗುತ್ತೆ. ಒಂದು 5 ಮೀಟ್ರ್ ಬಟ್ಟೆಗೆ ನಿಮಗೆ 150 ರೂಪಾಯಿ ಅಷ್ಟೇ ಬೀಳುತ್ತೆ. ಈ ಥರದ್ದು ನೀವು 10 ಕಲರ್ ತಗೊಂಡ್ರೆ, ಸೊ 10 ಕಲರ್ ತಗೊಂಡ್ರೆ 1,500 ಬೀಳುತ್ತೆ. ಸೊ 15 ಇವಾಗ 5 ಅಂತ ಅಂದ್ಬಿಟ್ಟು 10 ಕಲರು ತಗೊಂಡ್ರಿ ಅಲ್ವಾ, 50 ಮೀಟ್ರಿಗೆ ನಿಮಗೆ 1,500 ರೂಪಾಯಿ ದುಡ್ಡು ಬೀಳುತ್ತೆ. ಇವಾಗ 50 ಮೀಟ್ರಲ್ಲಿ ನೀವು 50 ಮೀಟ್ರ್ ಲೈನಿಂಗ್ ತಗೊಂಡ್ರೆ ಎಷ್ಟು ಬ್ಲೌಸ್ಗೆ ಹಾಕ್ಬೋದು, ಆಲ್ಮೋಸ್ಟ್ ಆಲು ಒಂದು 70 ಬ್ಲೌಸ್ಗೆ ಹಾಕ್ಬೋದು. ಇವಾಗ ನೀವು 70 ಬ್ಲೌಸ್ಗೆ ನೀವು ಇಲ್ಲಿ ತರ್ತೀರಾ, ನೀವು ನಾರ್ಮಲಾಗಿ ಬಟ್ಟೆಗಳಲ್ಲಿ ಅಂಗಡಿಗಳಲ್ಲಿ ತರ್ತೀರಾ ಅಂತಂದರೆ ನಿಮಗೆ 70 ಬ್ಲೌಸ್ಗೆ ಹಾಕೋದಕ್ಕೆ ನಿಮಗೆ ಏನಿಲ್ಲ ಅಂತಂದರೂ ನಾರ್ಮಲಾಗಿ 30 ರೂಪಾಯಿ ನನಗೆ 40 ರೂಪಾಯಿ ನನಗೆ ಲೆಕ್ಕ ಹಾಕಿದ್ರು ಕೂಡ 2,800 ರೂಪಾಯಿ ಆಗುತ್ತೆ. ಸೊ ಹತ್ರ ನಿಮಗೆ ಏನಾದರೂ ಒಬ್ಬೊಬ್ಬರಿಗೆ 80 ಸೆಂಟಿಮೀಟರ್ 1 ಮೀಟರ್ ಹಾಕ್ತೀರಾ ಅಂತಂದರೆ ಹತ್ರ ನಿಮಗೆ 3,000 ರೂಪಾಯಿ ಲೈನಿಂಗ್ಗೆ ಬೀಳುತ್ತೆ. ಸೊ ಇಲ್ಲಿ ಬೆಟರ್ ಅಂತಂದರೆ ನೀವು ಇವಾಗ 50 ಮೀಟ್ರಿಗೆ 1,500 ಬೀಳ್ತಲ್ವ, ಸೊ ಅದಕ್ಕೋಸ್ಕರ ಏನು ಮಾಡಿ 1,500 2,000 ಇನ್ವೆಸ್ಟ್ ಮಾಡಿ. ಕಡಿಮೆಯಿಂದ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀರಾ ಅನ್ನೋರು, ಜಾಸ್ತಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ನಿಮಗೆ 25 ಸೆಂಟಿಮೀಟ್ರಲ್ಲೇ ಸಿಕ್ಬಿಡುತ್ತೆ. ಅದು ಬಂದು ನಿಮಗೆ 650 ರೂಪಾಯಿಗೆ ಸಿಗುತ್ತೆ. 25 ಮೀಟ್ರ್ ಇರುತ್ತೆ, 25 ಮೀಟ್ರ್ ಬಂದು ನಿಮಗೆ 600 ರೂಪಾಯಿ 650 ರೂಪಾಯಿಗೆ ಸಿಗುತ್ತೆ. ಸೊ ಆ ಥರದ್ದು ಬೇಕಾದರೆ ನಿಮಗೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ, 10,000 20,000 ಇನ್ವೆಸ್ಟ್ ಮಾಡಿದ್ರೆ, ಸೊ ಒಂದು ಸಲ ಇನ್ವೆಸ್ಟ್ ಮಾಡಿ ತಂದಿಟ್ಕೊಂಡ್ರೆ ಪದೇ ಲೈನಿಂಗ್ ಹೋಗುವಂಥ ಕಥೆನೂ ಇರೋದಿಲ್ಲ. ಈ ರೀತಿ ನೋಡಿ 1,500ಕ್ಕೆ ಇನ್ನೂ 1,500 ನಿಮಗೆ ಉಳಿತಾಯ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ಅಂತಂದರೆ ಎಲ್ಲೆಲ್ಲಿ ಉಳಿತಾಯ ಮಾಡ್ಬೋದು ಅದನ್ನೆಲ್ಲ ಉಳಿಸ್ಕೊಳ್ಳಿ. ಅವಾಗೇನಾಗುತ್ತೆ ನಿಮಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೂ ಕೂಡ ದುಡ್ಡು ಕೂಡ ಉಳ್ಕೊಳ್ಳುತ್ತೆ. ಎಲ್ಲನೂ ಕೂಡ ಲೈನಿಂಗು ಹುಕ್ಸು, ಈಗ ಒಬ್ಬರು ಕೊಟ್ಟಿರ್ತಾರೆ ಅದನ್ನು ತೆಗೆದು ಇನ್ನೊಬ್ರಿಗೆ ಲೈನಿಂಗು ಮತ್ತು ಹುಕ್ಸು ಅವರೇ ವರ್ಕು, ಇನ್ನೊಬ್ರಿಗೆ ಆ ರೀತಿ ಹಾಕಿದ್ರೆ ನಿಮಗೇನು ಕೂಡ ಉಳ್ಕೊಳ್ಳೋದಿಲ್ಲ. ಈ ರೀತಿ ಮಾಡ್ಕೊಳ್ಳಿ, ಲೈನಿಂಗ್ನ ತಂದ್ಕೊಳ್ಳಿ. ಸೊ ಲೈನಿಂಗ್ ತಂದು ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವ, ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಅಲ್ಲಿ ಟೈಲರಿಂಗ್ ಕ್ಲಾಸ್ದು ಪೂರ್ತಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬಿಗಿನಿಂಗಿಂದ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಸೊ ನನ್ನ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಸೊ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ವೀಡಿಯೋಸ್ ಇರುತ್ತೆ. ಪ್ಲೇ ಆಲ್ ಅನ್ನೋದನ್ನು ಹೊಡೀರಿ, ಇಲ್ಲ ನಿಮಗೆ ಯಾವ ಕ್ಲಾಸ್ ಬಗ್ಗೆ ಡೌಟ್ ಇರುತ್ತೆ ಆ ಕ್ಲಾಸ್ ಬಗ್ಗೆ ಹೊಡೀರಿ. ಆವಾಗ ನೀವು ಟಚ್ ಮಾಡ್ತು ಅಂತಂದರೆ ಅದು ಬರುತ್ತೆ ನಿಮಗೆ. ಓಕೆನಾ? ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.